ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುರುಷೋತ್ತಮ್, ಮೋಟೋ ಬ್ಲಾಗರ್ ಆ್ಯಂಡ್ ಫುಡ್ ಬ್ಲಾಗರ್ ಕನಕಪುರ. ಇವತ್ತು ನಾವು ಹೋಗ್ತಾ ಇದ್ದೀವಿ ಕಬ್ಬಾಳಿಂದ ಒಂದು ನಿಯರ್ ಬೆಟ್ಟ ಇದೆ. ಸೊ ಕಬ್ಬಾಳ ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾರೆ. ಅಲ್ಲಿಂದ ಬಂದು ಯಾವ್ದಾರ ಒಂದು ಒಳ್ಳೆ ವ್ಯೂ ಪಾಯಿಂಟ್ ತೋರಿಸೋಣ ಅಂತೇಳಿ 2 ಬೆಟ್ಟ ಇದೆ. ಸೊ ಅದರಲ್ಲಿ ನಾನು ನಿಮಗೆ ಒಂದು ಸಿದ್ದಪ್ಪಾಜಿ ಬೆಟ್ಟ ಅಂತ ಒಂದಿದೆ, ಇನ್ನೊಂದು ಮುನೇಶ್ವರ ಟೆಂಪಲ್ ಇದೆ. ಅದರಲ್ಲಿ ನಾನು ಇವತ್ತು ಫಸ್ಟ್ ಹೋಗ್ತಿರೋ ಲೊಕೇಶನ್ ಬಂದು ಮುನೇಶ್ವರ ಬೆಟ್ಟ. ತುಂಬಾ ಚೆನ್ನಾಗಿದೆ. ನಿಮ್ಮ ಲೊಕೇಶನ್ಸು ಎಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಐ ಆಮ್ ಪುರುಷೋತ್ತಮ್ ಅಂತಿದೆ, ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಪುರುಷೋತ್ತಮ್ ಅಂತಿದೆ. ಇನ್ನೊಂದು ಲೈಕ್ ಪೇಜ್ ಇದೆ, ಅಫಿಷಿಯಲ್ ಪೇಜು ಖುಷಿ ಡಿಂಪಲ್ ಸ್ಮೈಲ್ ಅಂತೇಳಿ, ಅದನ್ನು ಫಾಲೋ ಕೊಡಿ. ಸೊ ಬೆಂಗಳೂರಿಂದ ಬರ್ತೀರಾ, ಕಬ್ಬಾಳ ದೇವಸ್ಥಾನ ನೋಡ್ತೀರಾ, ಅಲ್ಲಿಂದ ನೋಡಿದ ತಕ್ಷಣ ಸಾತ್ನೂರು ಹೋದರೆ, ಸಾತ್ನೂರು ಕಡೆ ಅಲ್ಲ, ಇಲ್ಲಿಂದ ನಿಮಗೆ ಚನ್ನಪಟ್ಟಣ ಕಡೆಗೆ ರೂಟು. ಸೊ ಇಲ್ಲಿ ಬಂದು ವಿರೂಪಾಕ್ಷಿಪುರ ಹೋಗೋ ರೋಡು. ಸೊ ಇಲ್ಲಿ ಬಂದು ಇಲ್ಲಿಂದ ಲೆಫ್ಟ್ ತಗೊಬೇಕು. ಎದುರುಗಡೆ ಕಾಣಿಸ್ತಿದೆಯಲ್ಲ ನೋಡಿ, ನಿಮಗೆ ಅದೇ ಬೆಟ್ಟ ತುಂಬ ಚೆನ್ನಾಗಿದೆ. ನಿಮಗೆ ಹೋಗಿ ತೋರಿಸ್ತೀನಿ ಹೇಗಿದೆ ಏನಂತೆಲ್ಲ. ಸಿಂಗರಾಜಿಪುರ ಹತ್ರ ಬರ್ತೀವಿ. ಸಿಂಗರಾಜಿಪುರ ನೋಡಿ, ಕೆರೆಯಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತಗೊಬೇಕು. ಇಲ್ಲಿಂದ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ರೂಟು ಸ್ವಲ್ಪ ಮುಂದೆ ಹೋದರೆ ಇಲ್ಲಿಂದ ಬಂದು ರೈಟ್ ತಗೊಂಡು ಹೋಗಬೇಕು. ನಾವೆಲ್ಲ ಅವಾಗೆಲ್ಲ ಬರ್ತಿದ್ದೋ, ಸುಮಾರು ವರ್ಷಗಳ ಹಿಂದೆ ಎಲ್ಲ ಬಂದಿದ್ದೋ. ಸೊ ಹಾಗಾಗಿ ಇಲ್ಲಿ ಬಂದು ತಗೊಬೇಕು ಸಿಂಗರಾಜಿಪುರ. ಸ್ವಲ್ಪ ಮುಂದೆ ಬಂದ್ಬಿಟ್ಟು ರೂಟ್ ಮಿಸ್ ಆಗಿ ಈ ರೋಡ್ ತೊಗೊಂಡು ಸ್ಟ್ರೈಟ್ ಹೋಗಬೇಕು. ಸೊ ಬೆಟ್ಟ ಇದೆ, ಶ್ರೀ ಗವಿ ಗಂಗಾಧರನಾಥ ಸ್ವಾಮಿ ದೇವಸ್ಥಾನ ಬೆಟ್ಟ, ಗವಿ ರಂಗಸ್ವಾಮಿ ಬೆಟ್ಟಕ್ಕೆ ದಾರಿ. ಸೊ ಇಲ್ಲಿಂದ ನೀವು ಹೊರಗಡೆ ತಗೊಳ್ಳಿ. ನಾವು ಸ್ವಲ್ಪ ಮುಂದೆಯಿಂದ ಹೋಗ್ಬಿಟ್ಟಿದ್ದೋ. ಸೊ ಇದು ಬಂದು ರೋಡು. ಸೊ ಅಲ್ಲಿಂದನೂ ಹೋಗ್ಬೋದು. ಮತ್ತು ಇದು ಈಸಿವೆ ನೀವು ಹೋಗ್ಲಿಕ್ಕೆ, ತುಂಬ ಚೆನ್ನಾಗಿದೆ ಲೊಕೇಶನ್ನು. ಫುಲ್ ಬೆಟ್ಟದ ವ್ಯೂ ನಿಮಗೆ ತೋರಿಸ್ತಾ ಹೋಗ್ತೀನಿ. ರಸ್ತೆ ರಾಗಿ ಎಲ್ಲ ಹಾಕೊಂಡ್ಬಿಟ್ಟಿರ್ತಾರೆ. ಬೈಕು ಮತ್ತು ಕಾರೆಲ್ಲ ಹೋಗ್ಬೋದು. ಫಸ್ಟು ಎಲ್ಲ ಹೋಗ್ಬೇಕಾದ್ರೆ ನಾವು ಇಲ್ಲಿಂದ ಮುಂದೆ ರೋಡಿಂದ ಬರ್ತಿದ್ದೋ. ಸೊ ಹಾಗಾಗಿ ಇಲ್ಲಿಂದ ಬರ್ತಿದ್ದೋ, ಚಿಕ್ಕ ರೋಡು. ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು. ಇಲ್ಲಿಂದ ನಿಮಗೊಂದು 5 ಮಿನಿಟ್ಸ್ ಆಗುತ್ತೆ. 5 ಮಿನಿಟ್ಸಲ್ಲಿ ನೀವು ಬೆಟ್ಟಕ್ಕೆ ರೀಚ್ ಆಗ್ಬೋದು. ತುಂಬ ಚೆನ್ನಾಗಿದೆ. ಸೇಮ್ ನೀವು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿರಲ್ಲ, ಸೇಮ್ ಅದೇ ಫೀಲ್ ಆಗುತ್ತೆ. ಸಖತ್ತು ವ್ಯೂ ಇದೆ. ಬೆಳಗ್ಗೆ ಎದ್ದು ಸನ್ಸೆಟ್ ನೋಡ್ಬೋದು. ತುಂಬ ಚೆನ್ನಾಗಿದೆ. ರೋಡು CC ರೋಡ್ ಮಾಡಿದ್ದಾರೆ, ಮತ್ತು ಟಾರ್ ರೋಡ್ ಇದೆ. ನೈಸ್ ಪ್ಲೇಸ್ ಅಂತ ಹೇಳ್ಬೋದು. ಸುಮಾರು ಜನ ಯಾರೂ ಇದು ವೀಡಿಯೋಗಳು ಹಾಕಿಲ್ಲ, ನನ್ನ ರೆಫರೆನ್ಸಿಗೆ ಯಾವುದೂ ಇಲ್ಲ. ನಾವೆಲ್ಲ ಬಂದು ಕ್ಯಾಂಪಿಂಗ್ ಎಲ್ಲ ಮಾಡ್ತಿದ್ದೋ. ಫಸ್ಟು ನ್ಯೂ ಇಯರ್ ಎಲ್ಲ ಮಾಡಿದ್ದೀವಿ, ಮತ್ತು ಕ್ಯಾಂಪಿಂಗು ಬೇಜಾರಾದಾಗೆಲ್ಲ ನನಗೆ ಬೆಟ್ಟ ತುಂಬಾ ಇಷ್ಟ. ಸುಮಾರು ವರ್ಷಗಳು ಈ ಬೆಟ್ಟದಲ್ಲಿ ನಾವು ಕ್ಯಾಂಪಿಂಗ್ ಮಾಡಿದ್ದೀವಿ. ಫುಲ್ ವಿಡಿಯೋ ತೋರಿಸ್ತೀನಿ ನೋಡಿ. ಒಂದೊಂದು ಬ್ಲಾಗ್ ಏನಿಲ್ಲ ಅಂತಂದ್ರೂ ಒಂದು 5ರಿಂದ 10 ಇಲ್ಲಾಂದರೆ 15-20 ನಿಮಿಷ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ 4K ವಿಡಿಯೋ ಬರೋದ್ರಿಂದ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಜನ ಕಾಲ್ಗಳೆಲ್ಲ ಮಾಡಿದ್ರೆ ಎಲ್ಲಿ ಅಡ್ರೆಸ್ ಏನು ಅಂತೆಲ್ಲ ನಾನು ನಿಮಗೆ ಲೊಕೇಶನ್ಸ್ ಎಲ್ಲ ನನ್ನ ಬಯೋದಲ್ಲೇ ಹಾಕಿರ್ತೀನಿ. ಡೀಟೇಲ್ಸಲ್ಲಿ ಹೋಗ್ಬಿಟ್ಟು ನೋಡಿ, ಚೆಕ್ ಮಾಡಿ ಲೊಕೇಶನ್ಸ್ಗೆ ಹೋಗಿ. ನಿಮ್ಗೆ ಯಾರು ಇನ್ಫಾರ್ಮೇಷನ್ಸ್ ಬೇಕಂದರೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರೋ ಲೊಕೇಶನ್ಸು, ಬಂದು ಎಲ್ಲರೂ ಎಂಜಾಯ್ ಮಾಡಿ. ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ಕಸ ಪೇಪರ್ಗಳು ಏನು ಹಂಡಕ್ಕೆ ಹೋಗ್ಬೇಡಿ. ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ವ್ಯೂವು. ನಾವು ಇಲ್ಲಿ ಬರ್ತೀವಿ, ಬಂದು ಅಷ್ಟೇ ಕಸ ಪೇಪರ್ ಏನು ಹಂಡೋದಿಲ್ಲ. ಬಂದು ಕ್ಯಾಂಪಿಂಗ್ ಎಲ್ಲ ಮಾಡ್ತೀವಿ. ಕ್ಯಾಂಪಿಂಗ್ ಮಾಡೋದಕ್ಕೆ ತುಂಬ ಮಾಡ್ತಿರೋ ಜಾಗ ಅಂತಲೇ ಹೇಳ್ಬೋದು. ಸುಮಾರು ಜನ ಇವಾಗ ಹೊರಗಡೆ ದೇವಸ್ಥಾನಕ್ಕೆ ಬಂದಿರ್ತಾರೆ. ಒಂದೊಳ್ಳೆ ಫಾರೆಸ್ಟು ಮಧ್ಯ, ಒಂದು ಒಳ್ಳೆ ವ್ಯೂ ಇರೋ ಪಾಯಿಂಟು. ಸೋಮ್ ರೋಡಲ್ಲಿ ನೀವೇನೇ ನೋಡ್ತಾಯಿದ್ರು ಸೇಮ್ ಇದೇ ಥರನೇ ಬರುತ್ತೆ. ಇದು ಯಾರ್ದಪ್ಪ ಗಾಡಿ ಅಂತಂದರೆ ನಮ್ಮ ಹುಡುಗನ ಬೈಕ್ ಬಂದಿದ್ದೀನಿ, NS 200. ನನ್ನ ಮೋಟೋ ಬ್ಲಾಗು ನನ್ನ ಬೈಕಲ್ಲಿ ಎಕ್ಸ್ಪಲ್ಸಲ್ಲಿ ಮಾಡ್ತಿದ್ದೆ. ಇವತ್ತೊಂದ್ಸಲಿ ಚೇಂಜಸ್ ಇರಲಿ ಅಂದ್ಬಿಟ್ಟು ಪಲ್ಸರಲ್ಲೂ ಮಾಡೋಣ ಅಂದ್ಬಿಟ್ಟು ಪಲ್ಸರ್ ಗಾಡಿ ಬಂದಿದ್ದೀನಿ. ರೋಡು ತುಂಬ ಡಿಫಿಕಲ್ಟು, ಹುಷಾರಾಗಿ ಬನ್ನಿ. ಕಾರಲ್ಲಿ ಬರಬೇಕಾದ್ರೂ ಬೈಕಲ್ಲಿ ಬರಬೇಕಾದ್ರೂ ಹುಷಾರಾಗಿ ಬನ್ನಿ. ಹಾಗೆ ಯಾರು ಈ ಬೆಟ್ಟಕ್ಕೆ ಬರಬೇಕಂತ ಅಂದ್ಕೊಂಡಿದ್ದೀರಾ,
ತುಂಬಾ ಚೆನ್ನಾಗಿದೆ. ಒಂದ್ಸಲಿ ಬಂದು ವಿಸಿಟ್ ಮಾಡಿ. ನಮ್ಗೆ ಯಾರೂ ಈ ಥರ ಲೊಕೇಶನ್ಸ್ಗಳು ಹಿಂಗೈತೆ ಈ ಥರ ಅಂದ್ಬಿಟ್ಟು ರೆಫರೆನ್ಸ್ ಯಾರು ಹೇಳ್ತಾ ಇರಲಿಲ್ಲ. ನಾವೇ ಸುಮ್ಮನೆ ಹುಡುಕಿ ಹೋಗ್ತಾನೆ ಇರ್ತೀವಿ. ಫುಲ್ ವೀಡಿಯೋ ನಿಮ್ಗೆ ತೋರ್ಸೋಕ್ಕಾಗಲ್ಲ, ಕಟ್ ಮಾಡಿ ತೋರಿಸ್ತೀನಿ, ಯಾಕೆಂದರೆ ಮೆಮೊರಿ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ. ಇನ್ನೊಂದು ಬೆಟ್ಟಕ್ಕೂ ಹೋಗಬೇಕು, ಹಾಗಾಗಿ ನಿಮಗೆ ನಿಯರ್ ಬೆಟ್ಟ ರೀಚ್ ಆದಮೇಲೆ ಪೂರ್ತಿ ಡೀಟೇಲ್ಸ್ ತೋರಿಸ್ತಾ ಹೋಗ್ತೀನಿ. ಅಂತೂ ಇಂತೂ ಬೆಟ್ಟಕ್ಕೆ ರೀಚ್ ಆದೋ ಇನ್ನೇನು ನಿಯರ್ ಬೈ ಡಿಸ್ಟೆನ್ಸಲ್ಲಿ ಟೆಂಪಲ್ ಇದೆ, ಒಂದು ವ್ಯೂ ಪಾಯಿಂಟ್ ಇದೆ. ಸೊ ನೈಟ್ ಕ್ಯಾಂಪಿಂಗ್ ಮಾಡಿದ್ರೆ ಏನು ತೊಂದರೆ ಏನಿಲ್ಲ. ವಾಶ್ರೂಮ್ ಎಲ್ಲ ಇದೆ. ಸೊ ಈ ಸೈಡು ಕೂಡ ಕ್ಯಾಂಪ್ ಮಾಡ್ಬೋದು, ಒಳಗಡೆನೂ ಕೂಡ ಕ್ಯಾಂಪ್ ಇದೆ. ಸೊ ಎಷ್ಟೊಂದು ಜನ, ಸುಮಾರು ಜನ ಬಂದು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮಾಡ್ತಿದ್ದಾರೆ. ಬೆಟ್ಟದ ಮೇಲಿಂದ ಫುಲ್ ಡೌನ್ ಇಳಿಗೆ ಮತ್ತೆ ಚಿಕ್ಕದೊಂದು ಬೆಟ್ಟ ಹತ್ತಬೇಕು. ಮತ್ತು ಇಲ್ಲೂ ಬಂದು ಸ್ಟೇ ಇರ್ತಿದ್ದೋ ಸುಮಾರು ಜನ. ನಾವು ಶನಿವಾರ ಭಾನುವಾರ ಥರ ಟೈಮಲ್ಲಿ ಬಂದು ನೈಟ್ ಇಲ್ಲೇ ಕ್ಯಾಂಪಿಂಗ್ ಎಲ್ಲ ಮಾಡಿ ಇಲ್ಲೇ ಬಂದು ಸ್ಟೇ ಇರ್ತಿದ್ದೋ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂವು, ಅಲ್ಟಿಮೇಟ್ ಆಗಿದೆ ಲೊಕೇಶನ್ನು. ಗಾಡಿ ತೊಗೊಂಡು ಹೋಗ್ಬೋದು, ಏನು ಸಮಸ್ಯೆ ಏನಿಲ್ಲ. ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ಹೋಗಿ ಹೇಗಿದೆ ನೋಡಿ ಒಂದು ಪ್ಲೇಸು. ಗಾಡೀಲಿ ಪಾರ್ಕ್ ಮಾಡಿ ನಿಮಗೆ ವ್ಯೂ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತೆಲ್ಲ. ಸೊ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ಸೊ ವ್ಯೂ ನೋಡಿ, ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ ನೋಡಿ. ವ್ಯೂ ಪಾಯಿಂಟು ಮತ್ತು ವಾಟರ್ ಸೋರ್ಸ್ ಇಲ್ಲೇ ಇದೆ, ತುಂಬಾ ಚೆನ್ನಾಗಿದೆ. ಇಲ್ಲೊಂದು ನಿಮ್ಗೊಂದು ಸಖತ್ತಾಗಿರೋದೊಂದು ವ್ಯೂ ಪಾಯಿಂಟ್ ಕರ್ಕೊಂಡೋಗಿ ತೋರಿಸ್ತೀನಿ, ನೋಡೋಣ ಬನ್ನಿ. ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಒಳಗಡೆ ಒಂದು ವ್ಯೂ ಪಾಯಿಂಟ್ ಇದೆ, ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ನೀವು ನೋಡ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿರೋ ಲೊಕೇಶನ್ಸು. ಯಾರಾದರೂ ನೀವು ಈ ಲೊಕೇಶನ್ಸ್ ಬರಬೇಕಂದ್ರೆ ಹೇಗೆ ಹೋಗಬೇಕು ಏನು ಪ್ರತಿಯೊಂದು ವೀಡಿಯೋನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಲಾಸ್ಟ್ ನ್ಯೂ ಇಯರ್ ಇಲ್ಲೇ ಬಂದು ಮಾಡಿದ್ದು, ಒಂದು 2-3 ಇಯರ್ಸ್ ಬ್ಯಾಕ್ ಅಂತ ಅಂದ್ಕೊತೀನಿ. ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡಿ ಕ್ಯಾಂಪಿಂಗ್ ಎಲ್ಲ ಇದ್ದು ಹೋಗಿದ್ದು. ತುಂಬಾ ಚೆನ್ನಾಗಿದೆ ಲೊಕೇಶನ್ನು. ನೋಡಿ ಹೇಗಿದೆ ನೋಡಿ, ಫುಲ್ ಬೆಟ್ಟದ ಒಳಗಡೆ ನುಕ್ಕೊಂಡು ಹೋಗಬೇಕು. ತುಂಬ ಕಡಿದಾದ ರಸ್ತೆಯಲ್ಲಿ ಹೋಗಬೇಕು. ನೋಡಿ ಹೇಗೆ ಕಾಣಿಸ್ತಾ ಇದೆ. ತುಂಬ ಚಿಕ್ಕ ಜಾಗ, ವಾಕಬಲ್ ಡಿಸ್ಟೆನ್ಸು ಒಂದು 50 ಮೀಟರ್ಸ್ ಇರ್ಬೋದು ಅಂದ್ಕೊತೀನಿ. 50 ಮೀಟರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ. ಯಾರೋ ಫ್ಯಾಮಿಲಿ ಬಂದಿರ್ಬೋದು, ಮುಂದೆ ಇದ್ದಾರೆ, ಯಾರೋ ಕಾಣಿಸ್ತಾಯಿದ್ರು. ಒಂದು ಒಳ್ಳೆ ವ್ಯೂ ಪಾಯಿಂಟು. ಬಂದು ನೇಚರ್ ಕ್ಯಾಂಪು ಈ ಥರ ಮಾಡ್ತೀನಿ ಅಂತಂದರೆ ಬಂದು ಇಲ್ಲಿ ಕ್ಯಾಂಪಿಂಗ್ ಕೂಡ ಮಾಡಬಹುದು. ನೋಡಿ ಯಾರೋ ಇದ್ದಾರೆ. ಒಂದೊಳ್ಳೆ ಲೊಕೇಶನ್, ವ್ಯೂ ಪಾಯಿಂಟ್ ನೋಡಿ ಹೇಗಿದೆ ಅಂತ. ಸೌಂಡು ಗಾಳಿ ಬರ್ತಾಯಿದೆ, ನಾನು ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ, ನಡೆದು ಸುಸ್ತಾಗೈತೆ. ವ್ಯೂ ಪಾಯಿಂಟ್ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ, ತುಂಬಾ ಚೆನ್ನಾಗಿದೆ. ಇನ್ನೊಂದು ಗುಹೆ ಇದೆ, ಗುಹೆನೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ನೈಸ್ ಪ್ಲೇಸ್ ಇದು. ಬಂದು ಒಂದು ಇಲ್ಲಿ ಒಳಗಡೆ ಒಂದು ಗುಹೆ ಐತೆ. ಗುಹೆ ಯಾರೋ ಸ್ವಾಮೀಜಿಗಳು ಇರ್ತಿದ್ರಂತೆ, ನನಗೂ ಗೊತ್ತಿಲ್ಲ. ಇಲ್ಲಿ ಬಂದು ಸ್ಟೇ ಇರ್ತಿದ್ರಂತೆ. ನೋಡಿ ಹೇಗಿದೆ ಅಂತ ತೋರಿಸ್ದೆ. ಮತ್ತು ನೆಕ್ಸ್ಟ್ ಲೊಕೇಶನ್ ತೋರಿಸ್ತೀನಿ. ಫುಲ್ಲು ಬೆಟ್ಟದ ಮಧ್ಯೆ ಒಂದೊಳ್ಳೆ ವ್ಯೂ ಪಾಯಿಂಟು. ಮಂಗಗಳು ಕೂತಿದ್ದಾವೆ. ಜೈ ಹನುಮಾನ್ ಜೈ ಶ್ರೀರಾಮ್. ನೋಡಿ ಹೇಗಿದೆ ವ್ಯೂ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟೆಲ್ಲ ಒಳ್ಳೆ ಆಫ್ ರೋಡಿಂಗ್ ಬೈಕಲ್ಲಿ ಬಂದು ಇಲ್ಲಿ ನಿಲ್ಲಿಸಿ ಒಳ್ಳೆ ಫೋಟೋಶೂಟ್ ಮಾಡೋಣ ಅಂತ. ನಾನು ಬೈಕಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೆ, ಬರೋಕ್ಕಾಗಿಲ್ಲ. ನೋಡಿದ ಹೇಗಿದೆ, ನೇಚರ್ ಮಧ್ಯದಲ್ಲಿ ಇದ್ದೀವಿ. ನೇಚರ್ ಮಧ್ಯ ಒಂದೊಳ್ಳೆ ವ್ಯೂವು, ಬ್ಯಾಕ್ಗ್ರೌಂಡ್ ನಿಮ್ಗೆ ಕಾಣಿಸ್ತಾ ಐತೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ಲನ್ನು ಒತ್ತಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ. ಜಾಸ್ತಿ ವ್ಯೂ ಬಂದಷ್ಟು ನಾನು ಒಳ್ಳೊಳ್ಳೆ ವೀಡಿಯೋ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಶುಭವಾಗಲಿ. ಇನ್ನೇನು ಹೊಸ ವರ್ಷ ಬರ್ತಿದೆ, ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ನನ್ನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.